ಮೈಸೂರಿನಲ್ಲಿ ಹಾಡುಹಗಲೇ ವೆಂಕಟೇಶ್ ಎಂಬ ವ್ಯಕ್ತಿಯ ಬರ್ಬರ ಕೊಲೆಯಾಗಿದ್ದು, ನಗರದ ವಸ್ತು ಪ್ರದರ್ಶನದ ಮುಂಭಾಗದಲ್ಲೇ ಹತ್ಯೆ ನಡೆದಿದೆ. ಸ್ವಿಫ್ಟ್ ಕಾರಿನಲ್ಲಿ ತೆರಳುತ್ತಿದ್ದ ವ್ಯಕ್ತಿಯ ಮೇಲೆ ಖಾರದ ಪುಡಿಯನ್ನ ಎರಚಿ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯನ್ನ ಮಾಡಿದ್ದಾರೆ. ವೆಂಕಟೇಶ್ ಕಾರಿನಲ್ಲಿ ಬಂದಿದ್ದ 5-6 ಯುವಕರಿಂದ ಏಕಾಏಕಿ ದಾಳಿ ನಡೆದಿದ್ದು, ಕ್ಯಾತಮಾರನಹಳ್ಳಿ ವೆಂಕಟೇಶ್ ಅಲಿಯಾಸ್ ಗಿಲ್ಕಿ ವೆಂಕಟೇಶ್ನ ಕೊಲೆಯಾಗಿದೆ. ಈ ಹಿಂದೆ ಕೊಲೆಯಾಗಿದ್ದ ರೌಡಿ ಶೀಟರ್ ಕ್ಯಾತಮಾರನಹಳ್ಳಿ ಕಾರ್ತಿಕ್ ಜೊತೆಗಿದ್ದ ಗಿಲ್ಕಿ ವೆಂಕಟೇಶ್ ಕ್ಯಾತಮಾರನಹಳ್ಳಿಯ ನಿವಾಸಿ. ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆಗಾಗಿರೋ ಶಂಕೆ ವ್ಯಕ್ತವಾಗಿದ್ದು, ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಡಿಸಿಪಿಗಳಾದ ಸುಂದರ್ ರಾಜ್ ಮತ್ತು ಬಿಂದುಮಣಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅವ್ರು ಹೇಳ್ದಾಗ್ಲೇ ನಾನು ನೋಡ್ ಬಂದಿದ್ದೆ ಸರ್. ನಂಗೂ ಗೊತ್ತಿಲ್ಲ ಸರ್ ಏನಾಗೈತೆ ಎಲ್ಲಾಗೈತೆ ಅಂತ ಗೊತ್ತಿಲ್ಲ ಸರ್. ಹ್ಞೂ ಸರ್. ಗೊತ್ತಿಲ್ಲ ಸರ್, ಅವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ ಸರ್. ನಂಗೆ ಗೊತ್ತಿರೋದು ನಮ್ಮ ಚಿಕ್ಕಪ್ಪನ್ ಬಿಟ್ರಿ ಯಾರು ಗೊತ್ತಿಲ್ಲ ಸರ್. ನಮ್ಗೆ ಮನೆಯಿಂದ ಆಚೆ ಕಳಿಸ್ತಾ ಇರ್ಲಿಲ್ಲ. ನಮ್ಮ ಚಿಕ್ಕಪ್ಪ ಮನೇಲೆ ಇರ್ಸೋದು, ಎಲ್ಲಿಗೂ ಕಳಿಸಿರ್ಲಿಲ್ಲ, ಕೆಲ್ಸಕ್ಕೂ ಕಳಿಸಿರ್ಲಿಲ್ಲ. ಮನೇಲಿ ಇರ್ಸ್ಬಿಟ್ಟು ಸಾಕೋದು, ಎಲ್ರಿಗೂ ಒಳ್ಳೇದ್ ಮಾಡೋದು ನಮ್ಮ ಚಿಕ್ಕಪ್ಪ. ಯಾರು ಗೊತ್ತಿಲ್ಲ ಸರ್. ಅವ್ರ ಜೊತೆ ಫ್ರೆಂಡ್ಸ್ಗಳು ಯಾರು ಗೊತ್ತಿಲ್ಲ ಸರ್. RMC ಕೆಲ್ಸಕ್ಕೆ ಹೋಗೋದು ಸರ್. RMCಲಿ ತರಕಾರಿ ವ್ಯಾಪಾರ ಸರ್. ಮೂಟೆಗಳ ಕಳ್ಸೋರವ್ರು ಬೇರೆ ಬೇರೆ ಊರುಗಳಿಗೆ. ಅವ್ರು ಯಾರು ಗೊತ್ತಿಲ್ಲ ಸರ್ ನಮ್ಗೆ. ನಮ್ ಚಿಕ್ಕಪ್ಪ ಎಲ್ಲಿಗೂ ಕಳಿಸಿಲ್ಲ, ಯಾರ ಫ್ರೆಂಡ್ಸ್ ಮನೆಗಳಿಗೂ ಕಳಿಸಿರ್ಲಿಲ್ಲ ಸರ್. ನಮ್ಗೆ ಮನೆ ಬಿಟ್ಟು ಎಲ್ಲಿಗೂ ಕಳಿಸಿರ್ಲಿಲ್ಲ. ಸ್ವಂತ ಚಿಕ್ಕಮ್ಮ ದೊಡ್ಡಪ್ಪನ ಮಕ್ಳಿಗೂ ಮನೆಗೂ ಕಳಿಸಿರ್ಲಿಲ್ಲ ಸರ್. ಮನೆಯಿಂದ ಕಳಿಸಿರ್ಲಿಲ್ಲ ಸರ್. ಒಬ್ರು ಮನೆಗೆ ಹೋಗಿ ಬೇರೆ ತರ ಅಡ್ಕೋಬಾರ್ದು. ನನ್ನ ಮಕ್ಳಿಗೆ ಮನೇಲಿ ಇರ್ಸಿ ಸಾಕೈತೆ ಸರ್. ನಮ್ ಚಿಕ್ಕಪ್ಪ ಅಪ್ಪ ಅಮ್ಮ ಇಲ್ದಿರೋ ಮಕ್ಳಿಗೆ ನಂಗೆ ಮದ್ವೆ ಮಾಡಿ ಸಾಕೈತೆ ಸರ್. ನಂಗೆ ಚಿಕ್ಕ ವಯಸ್ಸಿಂದ ಸಾಕಿ ಮದ್ವೆ ಮಾಡೈತೆ ಸರ್. ನಮ್ ಚಿಕ್ಕಪ್ಪ ಬೆಳಗ್ಗೆ ಸರ್ 11 ಗಂಟೆಲಿ ನಮ್ ಚಿಕ್ಕಮ್ಮದಿರಿ ಇಬ್ರು ಫೋನ್ ಮಾಡಿ ಸರ್, ನಿಮ್ ಚಿಕ್ಕಪ್ಪನ್ಗೆ ಏನೋ ಮಾಡ್ಬಿಟ್ಟವ್ರತ್ತೆ ಬಾರೆ ಅಂತ. ಅಷ್ಟೇ ಸರ್ ನಂಗೆ ಗೊತ್ತಿರೋದು, ಇನ್ನೇನು ಗೊತ್ತಿಲ್ಲ. ಗೊತ್ತಿಲ್ಲ ಸರ್, ನನ್ಗೆ ಏನು ಗೊತ್ತಿಲ್ಲ. ಇಲ್ಲ ಸರ್, ಕೆಸರಲ್ಲಿ ಇರೋದು ನಾನು. HD ಕೋಟೆ ತಾಲೂಕಿನಲ್ಲಿ ಜಮೀನಿನ ವಿವಾದಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು, ಆಸ್ಪತ್ರೆಯಲ್ಲೂ ಬಿಡದೆ ಅಟ್ಯಾಕ್ ಮಾಡಿದ್ದಾರೆ. ಇನ್ನು 2 ಗುಂಪುಗಳ ಹೊಡೆದಾಟವನ್ನ ನೋಡಿ ಬೆದರಿದ ಇತರೆ ರೋಗಿಗಳು HD ಕೋಟೆ ತಾಲೂಕಿನ ಶರೀಫ್ ಕಾಲೋನಿ ಸರ್ವೆ ನಂಬರ್ 1/687 ಜಮೀನು ವಿಚಾರಕ್ಕೆ ಗಲಾಟೆ ನಡೆದಿದೆ. ನಾಗರಾಜು ಹಾಗೂ ನಾಯಾಜ್ ಗುಂಪಿನ ನಡುವೆ ವಿವಾದ ನಡೆದಿದ್ದು, ಇದೇ ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆಯೂ ಸಹ ನಡೆದಿದೆ. ಇನ್ನು ಗಲಾಟೆಯಲ್ಲಿ ಗಾಯವಾಗಿ ನಾಗರಾಜ್ ಹಾಗೂ ರವಿ ಆಸ್ಪತ್ರೆಗೆ ದಾಖಲಾಗಿದ್ದು, ಆಸ್ಪತ್ರೆಗೂ ಗುಂಪು ಕಟ್ಟಿಕೊಂಡು ಬಂದು ನಯಾಜ್ರಿಂದ ಹಲ್ಲೆ ನಡೆದಿದ್ದು, HD ಕೋಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು, 13ಕ್ಕೂ ಹೆಚ್ಚು ಮಂದಿ ವಿರುದ್ಧ FIR ದಾಖಲಾಗಿದೆ. ಗುಡಿಸು ಸ್ವಲ್ಪ ಅವ್ರನ್ನ ಗುಡಿಸು. ನೀವೇ ಸಿದ್ದಣ್ಣ ಬರ ಬಾ ಮರ ಅದೇನು ಮರ ಕಲಿತಲ್ಲ ಬರಲ್ಲ.